ಮನೆಯನ್ನ ತಾವು ಮಾಡ್ಕೊಂತಿದ್ದೀರಾ. ಇದರಿಂದ ಯಾವ್ಯಾವ ಯೂಸ್ ಆಗತ್ತೆ ನಿಮ್ಗೆ? ಇದರಿಂದ ಏನು ಲಾಭ ಆಗ್ತಾವ ನಿಮ್ಗೆ? ಇದರಿಂದ ಮಳಿ ರೀ, ಬಿಸಿಲ ಇದು ಎಲ್ಲ ಮರಿಗಳ ಹಲ್ಲ ಆಗ್ತೈತಿ. ಮರಿಗಳು ನೀರ್ ಕುಡಿತಾವ ಹಾದ್ಯಾಗ ನೀರ, ಅವ ಮುರಿ ಲುಸ್ಕನ್ ಆಗ್ತಾವು. ಮರಿಗಳ ಸಂಬಂಧ ಇದನ್ನೆಲ್ಲ ಮಾಡ್ಸೈತಿ ನಾವು. ಇನ್ನು ಹೆಂಡ್ರ ಮಕ್ಕಳ ಎಲ್ಲಿ ದಿನ ಕೆತ್ತೋದೇಟ ತೋರ್ಸ್ಕೋದೇಟ ಅವೆಲ್ಲ ಜೋಪಾನ್ರೆ ಕುಣ್ತಾವತ್ ಮಾಡಿದೀವ್ರಿ. ಮುಂದೆ ಇಲ್ಲಿಂದ ಹೋಗೋದ ಕಿತ್ತು ಹೋಗ್ಬೇಕು ಮುಂದಿನ ಊರಿಗೆ. ಆ ಊರ್ ಬಿಟ್ಟು ಮತ್ ನಾಳೆ ಮುಂದ ಜನ ಕಿತ್ತೋದ ಕಟ್ಟಿಗೆ ಇವು ವಾಗ್ರ ಇವು ಅಜ್ಜಿ ಮಾಡಿದ್ವಿ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಈ ತರಹ ಒಂದು ಮೂವೇಬಲ್ ಒಂದು ಸಂಚಾರಿ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಇದರಿಂದ ಏನಾಗತ್ತೆ, ತುಂಬಾನೇ ಚೆನ್ನಾಗಿ ತಾವು ಕುರಿಗಳನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಲು ಇದು ತುಂಬಾನೇ ಬೆನಿಫಿಟ್ ಆಗಿದೆ. ಹಾಗೂ ಇದರಲ್ಲಿ ತಮಗೆ ಜೀವನಾವಶ್ಯಕ ವಸ್ತುಗಳು ಯಾವಿರ್ತಾವಲ್ಲ ಅವುಗಳನ್ನ ತಾವು ಇಲ್ಲಿ ಯೂಸ್ ಮಾಡ್ಬೋದು ಅಥವಾ ಇಡಬಹುದು. ಹಾಗೂ ಇದರ ಜೊತೆಗೆ ಸೋಲಾರ್ ಪ್ಲಾಂಟು ಇದಕ್ಕೆ ಸಿಸ್ಟಮ್ ಅನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ಅದರ ಜೊತೆಗೆ ನೀರಿನ ವ್ಯವಸ್ಥೆ ಕೂಡ ಈ ಒಂದು ಸಂಚಾರಿ ಮನೆಯಲ್ಲಿ ಇದೆ. ಇದು ಒಂದು ಸಂಚಾರಿ ಮನೆಯಾಗಿದೆ, ತಾವು ನೋಡಬಹುದು. ಇದನ್ನು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆರಾಮಾಗಿ ಟ್ರಾನ್ಸ್ಪೋರ್ಟ್ ಮಾಡಬಹುದು. ತುಂಬಾನೇ ಚೆನ್ನಾಗಿ ಈ ಮನೆಯ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ. ಇದನ್ನು ಟ್ರ್ಯಾಕ್ಟರ್ ಸಹಾಯದಿಂದ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಇದು ಎಲ್ಲ ತರಹದ ಸುರಕ್ಷತೆಯನ್ನ ಕೊಡುತ್ತೆ. ಇದರಿಂದ ತಾವು ಮಳೆಗಾಲದಲ್ಲಿ ಸುರಕ್ಷತೆಯನ್ನ ಪಡೆಯಬಹುದು, ಬೇಸಿಗೆಗಾಲದಲ್ಲಿ ಸುರಕ್ಷತೆಯನ್ನ ಪಡೆಯಬಹುದು. ಹಾಗೂ ಇದನ್ನ ತಾವು ಚಳಿಗಾಲದಲ್ಲಿ ಕೂಡ ಸುರಕ್ಷತೆಯನ್ನ ಪಡೆಯಬಹುದು. ಇದು ಸೋಲಾರ್ ಆಪರೇಟ್ ಮಾಡಿದ್ದಾರೆ. ಇದರ ಮೇಲೆ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡಿದ್ದಾರೆ. ಹಾಗೂ ನೀರಿನ ಸಿಸ್ಟಮ್ ಸಹ ಈ ಸಂಚಾರಿ ಮನೆಯಲ್ಲಿ ಇದೆ. ಈ ತರಹ ವಿವಿಧತೆಯನ್ನ ಹೊಂದಿರುವ ಈ ಮನೆಯು ತುಂಬಾನೇ ಚೆನ್ನಾಗಿ ತಾವು ಬಳಸಬಹುದು. ಹಾಗೂ ಕುರಿಗಳ ಟ್ರಾನ್ಸ್ಪೋರ್ಟ್ ಸಲುವಾಗಿ ಈ ಮನೆಯ ಯೂಸನ್ನು ತಾವು ಮಾಡಬಹುದು. ಈ ತರಹ ಈ ಮನೆಯ ಕನ್ಸ್ಟ್ರಕ್ಷನನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಇದರ ಲಾಭಗಳು ಇದ್ದಾವೆ, ತಾವು ನೋಡ್ಬೋದು. ಈ ತರಹ ಈ ಮನೆಯ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈಗ ನೀವು ಯಾವ ತರಹ ಮನೆಯನ್ನ ಮಾಡಿದೀರಾ ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ಕೊಡಿ. ಇದು ಎದಕ್ರಿ? ಇದ ಮರಿ ಏರ್ಕ್ರಿ. ಓಕೆ. ಇದ ಸಣ್ಣ ಮರಿ ಹಾಕುದ್ರಿ, ಮ್ಯಾಗಿನ ದೊಡ್ಡ ಮರಿ ಹಾಕುದ್ರಿ. ಮೇಲೆ ದೊಡ್ಡ ಮರಿಗಳು, ಆಮೇಲೆ ಕೆಳಗೆ ಸಣ್ಣ ಹಾಕುದ್ರಿ. ಸಣ್ಣ ಹಾಕುದೇನ್ರಿ? ಅಲ್ಲಿ ನೀರಿನ ಟ್ಯಾಂಕ್ ಐತಾರಲ್ಲ, ಅಲ್ಲಿ ನೀರಿನ ಟ್ಯಾಂಕ್ ಐತ್ರಿ. ಅಲ್ಲಿ ಬ್ಯಾಟ್ರಿ ಐತ್ರಿ, ಸೋಲಾರ್. ಸೋಲಾರ್ ಕುಣಿಸಿದ್ದೀರಾ? ಸೋಲಾರ್ ಕುಣಿಸಿದ್ರಿ. ಅದ ಮೇಲೆ ಅಂದ್ರೆ ಮೇಲೆ ದೊಡ್ಡ ಮರಿಗಳು, ದೊಡ್ಡ ಮರಿಗಳು. ಕೆಳಗ ಸಣ್ಣ ಹಾಕೋದ್ರಿ. ಸಣ್ಣ ಹಾಕೋದ್ರಿ. ಸಣ್ಣ ಭಾಳ ಸಣ್ಣದ್ದು ಅಲ್ಲಿ ಮರಿ ಅಲ್ಲಿ ಹಾಕೋದ್ರಿ. ಎಲ್ಲಿರಿ? ಎಲ್ಲಿ? ಇಲ್ಲಿ ಇಲ್ಲಿ ಸಣ್ಣ ಮರಿಗಳು, ಅಗದಿ ಸಣ್ಣ 2 ದಿನದ ಮರಿ. ಸಣ್ಣ ಮರಿಗಳಿಗೆ ಇದು. ಓಕೆ. ಮತ್ತೆ ಈ ಸ್ಪೇಸ್ ಎದಕ್ರಿ? ಇಲ್ಲಿ ಏನ್ ಮಾಡ್ತೀರ? ಇದ ನೀರ್ ಕೊಡಗೋಲ್ಲ ಇಡಕ್ರಿ. ನೀರಿನ ಕೊಡ ಎಕ್ಸ್ಟ್ರಾ ಕೊಡ ಇಡ್ಲಿಕ್ಕೆ. ಎಕ್ಸ್ಟ್ರಾ ಕೊಡ ಇಡಕ್. ಸೋಲಾರ್ ಮ್ಯಾಗ್ ಐತ್ರಿ. ಸೋಲಾರ್ ಮ್ಯಾಗ್ ಇನ್ಸ್ಟಾಲ್ ಮಾಡಿದ್ದೀರಿ? ಟಪ್ನಾಗ ಇಟ್ಟಿದ್ರಿ. ವಜ್ಜೆ, ಕಾಳ, ಕಡಿ, ಅರಿ ಅದನ್ನ ಇಡದ್ರಿ. ಅಲ್ಲಿ ಮತ್ತ ಅಲ್ಲಿ ಬಾಗಲ ತರದ್ ಅಲ್ಲಿ ಮತ್ತ ಅಲ್ಲಿ ಒಂದು ಚೇಂಬರ್ ಮಾಡಿದ್ದೀರಾ? ಇದು ಅಲ್ಲಿ ವಜ್ಜೆ ಒಳ ಆದ್ರ ಅಲ್ಲಿ ಇಟ್ಟು ಅಲ್ಲಿ ಒಳಗೆ ತಗೋದ್ರಿ ಮ್ಯಾಗ್ ನಿಂತ. ಅಲ್ಲಿ ಮತ್ತ ಇದು ಲೈಟ್ ಬೋರ್ಡ್ ಮಾಡಿದ್ರಿ ಫಿಟ್ಟಿಂಗ್. ಮೊಬೈಲ್ ಚಾರ್ಜ, ಲೈಟ್ ಬೋರ್ಡ್, ಮೊಬೈಲ್ ಚಾರ್ಜ, ಲೈಟ. ಅಂದ್ರೆ ನಿಮ್ಗೆ ಬೇಕಾಗುವ ಧಾನ್ಯಗಳು ಇಡ್ಬೇಕ್ರಿ, ಕಾಳುಗಳು, ಜೀವನಾವಶ್ಯಕ ವಸ್ತುಗಳನ್ನ ಇಡ್ಲಿಕ್ಕೆ ಅದನ್ನ ಮಾಡಿದ್ದೀರಾ? ಮಾಡಿದ್ವಿ.
ಒಳಗ್ ಹಾಕಿದ್ರಿ ಇಲ್ಲಿ ನೀರ್ ತುಂಬ್ಕೋದ್ರಿ. ಹಾ ರೀ, ಇಲ್ಲಿಂದ ನೀರು ತುಂಬ್ತೀರಾ? ಹಾ, ನೀರ್ ತುಂಬ ಹಾಕಿಂದ ನೀರ್ ಒಳಗ ಡ್ರಮ್ದಾಗ ಬಿಡ್ತೀರಿ, ಇದು ತುಂಬ್ಕೋತೀವ್ರಿ. ಹಾ ಹಾ, ಅಂದ್ರೆ ನಿಮಗೆ ದಿನ ಬಳಕೆಗಾಗಿ ಇದನ್ನ ಯೂಸ್ ಹಾ, ಮಾಡ್ತೀರಾ? ಯೂಸ್ ಮಾಡಿ. ಈ ಸ್ಪೇಸು, ಈ ಈ ಜಾಗವನ್ನ ಇದು ಬಲಿ ಗೋಟ ಹಾ 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 ಭಾಳ ಸುತ್ತರಿ ಬಲಿ ಹಚ್ಚಲ್ಲ ಬಲಿ. ಹಾ ಹಾ ಹಾ, ಬಲಿ ಗೋಟ ಸಲುವಾಗಿ ಯೂಸ್ ಮಾಡ್ತೀರಾ? ಹಾ. ಇದನ್ನೇ ಯಾವ ಸಲುವಾಗಿ ಯೂಸ್ ಮಾಡ್ತೀರಾ? ಇದು ಮೋಟರ್ ಸೈಕಲ್ ಇರ್ತಿದ್ರ ಹಿಂಬಲ್ ನಮ್ ಕುರಿಯಾಗ್ರಿ. ಹಾ ಹಾ ರೀ, ಹಾ ಹಾ ಕುರಿಯಾನ್ ಮೋಟರ್ ಸೈಕಲ್ ಇದು ಗಾಡಿ ಮರಿಗಳು ತುಂಬ್ಕುದ್ರಿ. ಹಾ ರೀ, ನಾವ್ ಗಾಡಿ ಇಲ್ಲಿ ಕಟ್ಟೋದ್ರಿ, ಇಲ್ಲಿ ಹಿಂಗ್ ಏರ್ಸೋದ್ರಿ. ಇದು ಹಾ ಹಾ, ಏರ್ಸೋದು. ಮ್ಯಾಗ ಕಟ್ಟಿ ಬಿಡೋದು ಅದಕ್ಕೆ. ಹಾ 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 ಹಾ, ಮತ್ತ ಅದ್ರ ಮುಂದ್ ಮರಿಗಳು ಮುಂದ್ ಹೋಗೋದಾಗ ಬಾಗಲ ಕಟ್ಟಿ ಬಿಡೋದ್ರಿ. ತುಂಬಾನೇ ಚೆನ್ನಾಗಿ ಇವರು ಈ ತರಹ ಮನೆಯನ್ನ ಕಟ್ಟಿದ್ದಾರೆ. ಟ್ರ್ಯಾಕ್ಟರ್ ಸಹಾಯದಿಂದ ಈ ಮರಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಲು, ಸರಬರಾಜು ಮಾಡಲು ಹಾಗೂ ತಮಗೆ ಬೇಕಾಗುವ ಜೀವನಾವಶ್ಯಕ ವಸ್ತುಗಳನ್ನ ಇಡಲು ಈ ತರಹ ಸೋಲಾರ್ ಪ್ಲ್ಯಾಂಟನ್ನು ಇದರ ಮೇಲೆ ಇನ್ಸ್ಟಾಲ್ ಮಾಡಿದ್ದಾರೆ. ಇದರಿಂದ ತಮಗೆ ರಾತ್ರಿಯ ವೇಳೆಯಲ್ಲಿ ಬಲ್ಬನ್ನು ಹಚ್ಚಲು ಹಾಗೂ ಚಾರ್ಜಿಂಗ್ ಮಾಡಲು, ಮೊಬೈಲ್ ಚಾರ್ಜಿಂಗ್ ಆಗಲಿ ಯಾವುದೇ ತರಹದ ಇಲೆಕ್ಟ್ರಿಸಿಟಿ ಚಾರ್ಜಿಂಗ್ ಸಲುವಾಗಿ ನಾವು ಸೋಲಾರ್ ಪ್ಲ್ಯಾಂಟನ್ನು ಯೂಸ್ ಮಾಡ್ಬೋದು. ಈ ತರಹ ಸೋಲಾರ್ ಪ್ಯಾನಲ್ ಯೂಸ್ ಮಾಡಿ ಈ ತರಹ ಬೆಳಕಿನ ವ್ಯವಸ್ಥೆಯನ್ನು, ಲೈಟ್ ವ್ಯವಸ್ಥೆಯನ್ನು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇದರಿಂದ ತುಂಬಾ ಚೆನ್ನಾಗಿ ಬೆಳಕಿನ ಉಪಯೋಗ ಮಾಡ್ಕೋಬಹುದು. ಈ ತರಹ ಒಂದು ಬಲ್ಬು ಮೇನ್ ಮುಖ್ಯ ಸ್ಥಾನದಲ್ಲಿದೆ. ಆಮೇಲೆ ಸೈಡಿಗೆ ಈ ತರಹ ಇದು ಮೂವೇಬಲ್ ಬಲ್ಬ್ ಆಗಿದೆ, ಇದು ಸೈಡಿಗೆ ಹಾಕಿದ್ದಾರೆ. ಈ ತರಹ ಇವರು ಸೋಲಾರ್ ಪ್ಯಾನಲ್ದಿಂದ ಲೈಟಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ತರಹ ಈ ಮೂವೇಬಲ್ ಲೈಟನ್ನು ಏನು ಮಾಡಿದ್ದಾರೆ, ಈ ತರಹ ವೈರ್ ಮೂಲಕ ಇಲ್ಲಿ ತಾವು ಯೂಸ್ ಮಾಡಬಹುದು. ಈ ತರಹ ಮೂವೇಬಲ್ ಲೈಟದ ಯೂಸನ್ನು ತಾವು ಮಾಡಬಹುದು. ಈ ತರಹ ಕ್ಯಾಬಿನ್ದಲ್ಲಿ ಸಹ ಒಂದು ಬಲ್ಬ್ ಇದೆ, ತಾವು ಅಲ್ಲಿ ನೋಡಬಹುದು. ಈ ತರಹ ಚಾರ್ಜಿಂಗ್ ಸಲುವಾಗಿ, ಮೊಬೈಲ್ ಚಾರ್ಜಿಂಗ್ ಸಲುವಾಗಿ ಹಾಗೂ ಅನ್ಯ ಇತರೆ ಎಲೆಕ್ಟ್ರಿಸಿಟಿ ಯೂಸ್ ಸಲುವಾಗಿ ಅಲ್ಲಿ ಒಂದು ಸ್ವಿಚ್ ಬೋರ್ಡನ್ನು ಅಳವಡಿಸಿದ್ದಾರೆ. ಈ ತರಹ ಲೈಟಿನ ಯೂಸನ್ನು ಕ್ಯಾಬಿನ್ದಲ್ಲಿ ಮಾಡಬಹುದು. ಇದು ಕ್ಯಾಬಿನ್ ಇದೆ. ಮನೆಯನ್ನ ತಾವು ಮಾಡ್ಕೊಂಡಿದ್ದೀರಾ, ಇದರಿಂದ ಯಾವ್ಯಾವ ಯೂಸ್ ಆಗುತ್ತೆ ನಿಮ್ಗೆ? ಇದರಿಂದ ಏನು ಲಾಭ ಆಗ್ತಾವ ನಿಮ್ಗೆ? ಇದರಿಂದ ಮಳಿ ರೀ, ಬಿಸಿಲ ಇದು ಎಲ್ಲ ಮರಿಗಳ ಹಲ್ಲ ಆಗ್ತೈತಿ. ಮರಿಗಳು ನೀರ್ ಕುಡಿತಾವ ಹಾದ್ಯಾಗ ನೀರ, ಅವು ಮುರಿ ಲುಸ್ಕನ್ ಆಗ್ತಾವು. ಮರಿಗಳ ಸಂಬಂಧ ಇದನ್ನೆಲ್ಲ ಮಾಡ್ಸೈತಿ ನಾವು. ಇನ್ನು ಹೆಂಡ್ರ ಮಕ್ಕಳು ಅವು ಎಲ್ಲಿ ದಿನ ಕಿತ್ತೋದೇಟ ತೋರ್ಸ್ಕೋದೇಟ ಅವೆಲ್ಲ ಜೋಪಾನ್ರೆ ಕುಣ್ತಾವತ್ ಮಾಡಿದೀವ್ರಿ.
ಮುಂದೆ ಇಲ್ಲಿಂದ ಹೋಗೋದ ಕಿತ್ತು ಹೋಗ್ಬೇಕು ಮುಂದಿನ ಊರಿಗೆ. ಹಾ. ಆ ಊರು ಬಿಟ್ಟು ಮತ್ತೆ ನಾಳೆ ಮುಂದೆ ಜನ ಕಿತ್ತೋದ ಕಟ್ಟಿಗೆ ಕಟ್ಟಿಗೆ ಇವು ವಾಗ್ರ ಇವು ಅಜ್ಜಿ ಬಂದ ಮಾಡಿದ್ವಿ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅನುಕೂಲ ಆಗ್ತೈತಿ. ಅದರ ಸಲುವಾಗಿ ಈ ತರಹ ಮಾಡಿದ್ದೀರಿ. ಹಾಗೂ ಇದು ಯಾವುದೇ ಟೈಮ್ದಲ್ಲಿ ಯಾವುದೇ ಸೀಸನ್ ದಲ್ಲಿ ತಮಗೆ ಸುರಕ್ಷತೆಯನ್ನ ನೀಡುವ ಕೆಲಸವನ್ನು ಮಾಡುತ್ತೆ. ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.